ಹಾಯ್ ಹಲೋ ನಮಸ್ಕಾರ. ಚಿತ್ತಾರ ರಿವ್ಯೂಗೆ ಎಲ್ರಿಗೂ ಸ್ವಾಗತ. ಹೊಸ ವರ್ಷದ ಹೊಸ್ತಿಲಲ್ಲಿ ದರ್ಶನ್ ಅವರ ಬಹುನಿರೀಕ್ಷಿತ ಕಾಟೇರ ಸಿನಿಮಾ ರಿಲೀಸ್ ಆಗಿದೆ. ಆ ಸಿನಿಮಾ ಹೇಗಿದೆ ನೋಡೋಣ ಬನ್ನಿ. ಈ ಹಿಂದೆ ಡೈರೆಕ್ಟರ್ ತರುಣ್ ಸುಧೀರ್ ಹೇಳಿದ ಹಾಗೆ ಒಂದು ರಿಯಲ್ ಇನ್ಸಿಡೆಂಟ್ ಗಳನ್ನ ಸೇರಿಸಿಕೊಂಡು ಒಂದು ಕಂಟೆಂಟ್ ಪ್ಲಸ್ ಕಮರ್ಷಿಯಲ್ ಸಿನಿಮಾನ ಖಂಡಿತವಾಗ್ಲೂ ಮಾಡಿದ್ದಾರೆ. ಪ್ರೇಕ್ಷಕರು ಮತ್ತೊಮ್ಮೆ ದರ್ಶನ್ ಮತ್ತು ತರುಣ್ ಅವರ ಕಾಂಬಿನೇಷನ್ಗೆ ಫಿದಾ ಆಗಿದ್ದಾರೆ. ಹಾಗಿದ್ರೆ ನಿಜವಾಗ್ಲೂ ಸಿನಿಮಾದಲ್ಲಿ ಏನಿದೆ? ಬಲಭೀಮನಂತಿರುವ ಕಾಟೇರ ಭೀಮನಹಳ್ಳಿಯವನು. ಅವನು ಕುಲಿಮೆಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಅವನ ಅಕ್ಕ, ಬಾವ, ಪ್ರೇಯಸಿ, ಪ್ರಭಾ ಅವ್ರಿಗೋಸ್ಕರ ಅವನೇನ್ ಮಾಡ್ತಾನೆ? ಇವರ ಮೇಲೆ ಪ್ರಾಣ ಇಟ್ಟಿರೋ ಕಾಟೇರ ಅವರು ತೊಂದರೆಗೆ ಒಳಗಾದಾಗ ಹೇಗೆ ರಿಯಾಕ್ಟ್ ಮಾಡ್ತಾನೆ? ಜಮೀನ್ದಾರರ ಅಟ್ಟಹಾಸದ ವಿರುದ್ಧ ಹೇಗೆ ತೊಡೆತಡ್ತಾನೆ? ಸರ್ಕಾರದ ಒಂದು ಕಾಯ್ದೆ ಕಾಟೇರನ ಬದುಕಲ್ಲಿ ಎಂತಹ ಬಿರುಗಾಳಿ ಎಬ್ಬಿಸುತ್ತೆ? ಇದೆಲ್ಲ ಸೇರ್ಕೊಂಡೆ ಕಾಟೇರದ ಪ್ಲಾಟ್ ಆಗುತ್ತೆ. ಕಾಟೇರದ ಮೇಜರ್ ಹೈಲೈಟ್ ಏನಂದ್ರೆ ಕಾಟೇರನ ಪಾತ್ರ. ಕಾಟೇರನಾಗಿ ದರ್ಶನ್ ಅವರು ಅದ್ಭುತವಾದ ಅಭಿನಯ ನೀಡಿದ್ದಾರೆ. ಅವರ ಸ್ಕ್ರೀನ್ ಪ್ರೆಸೆನ್ಸು, ಫೈಟು ಸೂಪರ್ ಆಗಿದೆ. ಫೈಟ್ ಅಂತೂ ನೋಡಿದ್ರೆ ಅಭಿಮಾನಿಗಳು ಹುಚ್ಚಿಡಿದು ಕುಡಿತಾರೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. 2 ಶೇಡ್ ನಲ್ಲಿ ಕಾಣಿಸಿಕೊಳ್ಳುವ ದರ್ಶನ್ ಅವರು 2 ಶೇಡ್ ನಲ್ಲೂ ಡಿಸ್ಟಿಂಕ್ಷನ್ ನಲ್ಲಿ ಪಾಸ್ ಆಗಿದ್ದಾರೆ. ಆಮೇಲೆ ನನ್ನ ಪ್ರೀತಿಯ ರಾಮ ನೋಡಿದವರಿಗೆ ದರ್ಶನ್ ಅವರು ಇಂಥ ಸಿನಿಮಾ ಯಾಕೆ ಮಾಡಲ್ಲ ಅಂತ ಅನ್ಸೋದಕ್ಕೆ ಕಾಟೇರ ಉತ್ತರ ಕೊಟ್ಟಿದೆ. ಅಷ್ಟು ಉತ್ತಮವಾದ ಅಭಿನಯವನ್ನ ಕಾಟೇರದಲ್ಲಿ ದರ್ಶನ್ ಮಾಡಿದ್ದಾರೆ. ತರುಣ್ ಸುಧೀರ್ ಈ ಬಾರಿ ಒಂದು ವಿಭಿನ್ನವಾದ ಪ್ರಯತ್ನವನ್ನೇ ಮಾಡಿದ್ದಾರೆ ಅಂತ ಹೇಳ್ಬೋದು. ಒಂದು 70ರ ದಶಕದ ಕಥೆಯನ್ನು ತೆಗೆದುಕೊಂಡು ಆಗಿನ ಕಾಲದ ಸಾಮಾಜಿಕ ತಾರತಮ್ಯ ಏನಿತ್ತು, ಅಧಿಕಾರಶಾಹಿ ವರ್ಗದ ದರ್ಪ ಹೇಗಿತ್ತು, ಅದನ್ನ ಕಥೆಯಲ್ಲಿ ತುಂಬಾ ನೀಟಾಗಿ ಕಟ್ಟಿಕೊಟ್ಟಿದ್ದಾರೆ. ನಿರ್ದೇಶಕರಾಗಿ ತರುಣ್ ಸುಧೀರ್ ಅವರು ತಮ್ಮ ಹಿಂದಿನ 2 ಸಿನಿಮಾಗಳಿಗೂ ಸಂಬಂಧವಿಲ್ಲದ ವಿಭಿನ್ನವಾದ ಪ್ರಯತ್ನವನ್ನು ಮಾಡಿದ್ರೆ, ದರ್ಶನ್ ಅವರು ಕೂಡ ತಮ್ಮ ಹಿಂದಿನ 2 ಸಿನಿಮಾಗಳಿಗೂ ಕಾಟೇರಗೂ ಅಜಗಜಾಂತರ ವ್ಯತ್ಯಾಸ ಇದೆ. ತರುಣ್ ಸುಧೀರ್ ಮತ್ತು ಜಡೇಶ್ ಇಬ್ಬರು ಸೇರಿ ಕಾಟೇರನೇ ಕಥೆ ಹೇಳೋ ತರಂತಹ ಸ್ಕ್ರೀನ್ ಪ್ಲೇನ ಬಹಳ ಅಚ್ಚುಕಟ್ಟಾಗಿ ಪ್ಲಾನ್ ಮಾಡಿದ್ದಾರೆ. ಕಾಟೇರ ರೊಚ್ಚಿಗೀಳಲು ನಿರ್ದೇಶಕರು ಕೊಡುವ ಕಾರಣಗಳು ನಿಜಕ್ಕೂ ಇಂಟ್ರೆಸ್ಟಿಂಗ್ ಆಗಿದೆ. ಅದು ತುಂಬಾ ಮಜಾ ಕೊಡುತ್ತೆ. ಇನ್ನು ಲವ್ ಸ್ಟೋರಿ ಆರಂಭವಾಗಿ ಕೆಲವೇ ಹೊತ್ತಿನಲ್ಲಿ ನಾಯಕಿಗೆ ಒಂದು ಹಾಡು, ನಾಯಕನಿಗೆ ಒಂದು ಹಾಡು ಬರುತ್ತೆ. ವ್ಯಾಪಾರ ದೃಷ್ಟಿಯಿಂದ ಇದು ಉತ್ತಮ ಬೆಳವಣಿಗೆ ಆಗಿರಬಹುದು, ಆದ್ರೆ ಪ್ರೇಕ್ಷಕನ ದೃಷ್ಟಿಯಿಂದ ಇದು ಸರಿನಾ ಅಂತ ಯೋಚನೆ ಮಾಡೋ ತರ ಮಾಡುತ್ತೆ. ಇನ್ನು ಸೆಕೆಂಡ್ ಹಾಫ್ ನಲ್ಲಿ ಬರುವ 2 ಫೈಟ್ಗಳು ಅದ್ಭುತವಾಗಿದೆ. ಇದಕ್ಕೆ ಮಾಡಿಕೊಂಡಿರೋ ಪ್ರಿಪರೇಷನ್ ತೆರೆ ಮೇಲೆ ಎದ್ದು ಕಾಣುತ್ತೆ. ಇನ್ನು ಡಿ ಬಾಸ್ ಅವರ ಹಿರಣ್ಯ ಕಶಪುವಿನ ಅವತಾರ ತರುಣ್ ಸುಧೀರ್ ಅಭಿಮಾನಿಗಳಿಗೆ ನ್ಯೂ ಇಯರ್ ಕೊಟ್ಟ ಬೋನಸ್ ಅಂತಾನೆ ಹೇಳ್ಬೋದು. ಇನ್ನು ಮಹಾರಾಷ್ಟ್ರೀಯ ಮಗಳು ಆರಾಧನಾ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇತ್ತು. ಅವರು ನಿರೀಕ್ಷೆನ ಸುಳ್ಳು ಮಾಡಿಲ್ಲ. ಪ್ರಭಾವತಿಯಾಗಿ ಸಿನಿಮಾದಲ್ಲಿ ತಮ್ಮದೇ ಆದ ಪ್ರಭೆಯನ್ನು ಬೀರಿದ್ದಾರೆ. ಉತ್ತಮವಾದ ನಟನೆಯನ್ನ ಕೊಟ್ಟಿದ್ದಾರೆ. ಇನ್ನು ಅಚ್ಯುತ್ ಪಾತ್ರಕ್ಕೆ ಬರೋದಾದ್ರೆ, ಆರಂಭದಲ್ಲಿ ಆ ಪಾತ್ರಕ್ಕೆ ಅಷ್ಟು ಸ್ಕೋಪ್ ಇಲ್ಲ ಅಂತ ಅನ್ಸುತ್ತೆ. ಆದ್ರೆ ಒಂದು ಕಡೆ ಅಚ್ಯುತ್ ಪಾತ್ರ ಒಂದು ಟ್ರಾನ್ಸ್ಫಾರ್ಮೇಶನ್ ತಗೊಳುತ್ತೆ. ಆ ಟ್ರಾನ್ಸ್ಫಾರ್ಮೇಶನ್ ಪ್ರೇಕ್ಷಕರಲ್ಲಿ ಆಗುವ ಸಾಧ್ಯತೆ ಇದೆ. ಇನ್ನು ಶ್ರುತಿ, ಬೀರದಾರ್, ಕುಮಾರ್ ಗೋವಿಂದ್ ಅವರ ನಟನೆ ಅಚ್ಚುಕಟ್ಟಾಗಿದೆ. ಆದ್ರೆ ಜಗಪತಿ ಬಾಬು ಅವರು ಡೈಲಾಗ್ ಹೇಳುವಾಗ ಯಾರೋ ಪ್ರಾಂಪ್ಟ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಅದಕ್ಕೆ ಕಾಟೇರನ ಮುಂದೆ ಜಗಪತಿ ಬಾಬು ಅವರ ಪಾತ್ರ ಸ್ವಲ್ಪ ಡಲ್ ಅನ್ಸುತ್ತೆ. ವಿನೋದ್ ಆಳ್ವ ಅವರ ಪಾತ್ರವನ್ನು ವಿನೋದ ತುಂಬಿದ ವಿಲನ್ ಆಗಿ ಮಾಡುವ ಅವಕಾಶವನ್ನು ಯಾಕೋ ನಿರ್ದೇಶಕರು ಕೈ ಚೆಲ್ಕೊಂಡಿದ್ದಾರೆ. ಇನ್ನು ಅವಿನಾಶ್ ಅವರ ಪಾತ್ರಕ್ಕೆ ಬರೋದಾದ್ರೆ, ಅವಿನಾಶ್ ಅವರ ಪರ್ಫಾರ್ಮೆನ್ಸ್ಗಿಂತ ಅವರ ಬಾಯಲ್ಲಿ ಬರುವ ಮಾಸ್ತಿಯವರ ಸಂಭಾಷಣೆಗಳು ಪ್ರೇಕ್ಷಕನನ್ನು ಯೋಚನೆ ಮಾಡೋ ತರ ಮಾಡುತ್ತೆ. ಮಾಸ್ತಿಯವರ ಸಂಭಾಷಣೆ ದರ್ಶನ್ ಬಾಯಲ್ಲಿ ಕೇಳೋದು ಸೂಪರ್ ಕಂಡ್ರಿ. ಅಷ್ಟು ಚೆನ್ನಾಗಿ ಸಂಭಾಷಣೆ ಬರೆದಿದ್ದಾರೆ ಮಾಸ್ತಿಯವರು. ಉದಾಹರಣೆಗೆ ಬೇಸ್ ವಾಯ್ಸ್ ಅಲ್ಲಿ ದರ್ಶನ್ ಅವರು ಗಂಡಸಾದ್ರೆ ಬೆವರು ಸುರಿಸ್ಬೇಕು, ಜೋಲ್ ಸುರಿಸೋದಲ್ಲ ಇದಾಗಿರ್ಬೋದು. ಇನ್ನೊಂದು ಡೈಲಾಗ್ ಬರುತ್ತೆ, ಒಂದು ಬಂದೂಕಲ್ಲ 100 ಪಿರಂಗಿ ಬಂದು ಎದುರಕ್ಕಿಲ್ಲ. ಇಂಥ ಡೈಲಾಗ್ಗಳು ಥಿಯೇಟರ್ ಅಲ್ಲಿ ಶಿಲ್ಲೆಗಿಟ್ಟು ಕಳಿಸ್ತವೆ. ಇದು ಸಿನಿಮಾದ ದೊಡ್ಡ ಪ್ಲಸ್ ಪಾಯಿಂಟ್. ಇನ್ನು ಒಂದು ಗೋಲಿ ಸೋಡವನ್ನು ಹೆಣ್ಣಿನ ರೂಪಕವಾಗಿ ತೋರಿಸುವ ತರುಣ್ ಸುಧೀರ್. ಇದೇ ತರುಣ್ ಸುಧೀರ್ ಫೈಟ್ ಸೀಕ್ವೆನ್ಸ್ ಗಳಲ್ಲಿ ಬಳಸಿರುವ ಅನ್ರಿಯಲ್ ಕತ್ತಿಗಳನ್ನು ಕೂಡ ತೋರಿಸ್ತಾರೆ. ಹಾಗೆ ಒಂದು ಕಲ್ಲು ಥರ್ಮಾಕೋಲ್ ಅಲ್ಲಿ ಮಾಡಲಾಗಿದೆ ಅನ್ನೋದನ್ನ ಗೊತ್ತಾಗೋ ತರಾನೇ ಸ್ಕ್ರೀನ್ ಅಲ್ಲಿ ತೋರಿಸ್ತಾರೆ. ಇನ್ನು ಹರಿಕೃಷ್ಣ ಅವರ ಬಿಜಿಎಂ ಕಾಟೇರದ ಇನ್ನೊಂದು ದೊಡ್ಡ ಶಕ್ತಿ. ಬೇಡಿ ಫೈಟ್ ಅಲ್ಲಿ ಬರುವ ಬಿಜಿಎಂ ಎಲ್ಲೋ ಕೇಳಿದೆ ಅನ್ಸಿದ್ರು ಮಜಾ ಕೊಡುತ್ತೆ. ಸುಧಾಕರ್ ಅವರ ಛಾಯಾಗ್ರಹಣ ಉತ್ತಮವಾಗಿ ಮೂಡಿ ಬಂದಿದೆ. ಅದರಲ್ಲೂ ಹಾಡುಗಳಲ್ಲಿ ತೋರಿಸುವ ಅವರ ಲ್ಯಾಂಡ್ಸ್ಕೇಪ್ ಗಳನ್ನು ಅದ್ಭುತವಾಗಿ ತೋರಿಸಿದ್ದಾರೆ. ಒಟ್ಟು ಸಿನಿಮಾದ ಡ್ಯೂರೇಷನ್ 3 ಗಂಟೆ 2 ನಿಮಿಷ ಇದ್ರೆ ಇಂಟರ್ವಲ್ ಬ್ಲಾಕ್ ಬರೋದು 1.5 ಗಂಟೆಗೆ. ಆದ್ರೂ ಎಲ್ಲೂ ಬೋರ್ ಆಗಲ್ಲ. ಅದುವೇ ಸ್ಕ್ರೀನ್ ಪ್ಲೇಯ ಶಕ್ತಿ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ನಿರ್ದೇಶಕ ತರುಣ್ ಸುಧೀರ್ ಅವರು ಒಂದು ಬೆಸ್ಟ್ ಕಾಫಿಗೆ ಎಷ್ಟು ಚಿಕ್ಕೋರಿ ಬೇಕೋ, ಎಷ್ಟು ಕಾಫಿ ಪುಡಿ ಬೇಕೋ, ಆತರ ಎಷ್ಟು ಕಂಟೆಂಟ್ ಬೇಕೋ, ಎಷ್ಟು ಕಮರ್ಷಿಯಲ್ ಬೇಕೋ, ಎರಡನ್ನು ಚೆನ್ನಾಗಿ ಬ್ಲೆಂಡ್ ಮಾಡಿ ಒಂದು ಸೂಪರ್ ಕಾಫಿ ಮಾಡಿದ್ದಾರೆ. ಇದರಲ್ಲಿ ದರ್ಶನ್ ಅವರ ಪಾತ್ರ ನೋಡಿದ್ರೆ ದರ್ಶನ್ ಅವರಿಗೆ ಖಂಡಿತವಾಗ್ಲೂ ಇನ್ನಷ್ಟು ಅಭಿಮಾನಿಗಳು ಉಟ್ಕೊಳ್ಳುವ
ಸಾಧ್ಯತೆ ಇದೆ. ಇನ್ನೊಂದು ಕಾಟೇರದ ಮೇಜರ್ ಥಿಂಗ್ ಏನು ಅಂದ್ರೆ, ಕ್ರಾಂತಿ ಮೂಲಕ ದರ್ಶನ್ ಅವರು ಶಿಕ್ಷಣದ ಬಗ್ಗೆ ಮಾತಾಡಿದ್ರು. ಈಗ ಕಾಟೇರದ ಮೂಲಕ ರೈತನ ಬಗ್ಗೆ ಮಾತಾಡಿದ್ದಾರೆ. ಇದೊಂದು ದೊಡ್ಡ ಸ್ಟಾರ್ ಆಗಿ ಒಂದು ದೊಡ್ಡ ಜವಾಬ್ದಾರಿ ಅದನ್ನು ನಿಭಾಯಿಸಿದ್ದಾರೆ. ಅದಕ್ಕೆ ದರ್ಶನ್ ಅವರಿಗೆ ಅಭಿನಂದನೆಗಳು. ಇನ್ನೊಂದು ರಿವ್ಯೂ ಜೊತೆ ಮತ್ತೆ ಬರ್ತೀನಿ. ನಮಸ್ಕಾರ. ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.